ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಉಳಿದವ್ರನ್ನೆಲ್ಲ ಜೈಲಿನಿಂದ ಜಾಮೀನು ಕೊಟ್ಟು ಬಿಡಿಸ್ಕೊಂಡ್ ಬರ್ತಾ ಇದ್ರು. ಇವರೇ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬಂತಲ್ರಿ. ರಾಜ್ಯಸಭೆಯಲ್ಲಿ ಬಹಳ ದೊಡ್ಡ ಮಟ್ಟದ ಕೋಲಾಹಲ ಶುಕ್ರವಾರ ದಿವಸ. ಏನು ಪ್ರಕರಣ? ರಾಜ್ಯಸಭೆಯ ಒಂದು ಆಸನದ ಒಳಗಡೆ 500 ರೂಪಾಯಿ ಬಂಡಲ್ ಆಸನದಲ್ಲಿ ಲಭ್ಯ ಆಗ್ತವೆ, ಆ ಸೀಟ್ನಲ್ಲಿ ಸಿಗ್ತವೆ. ಯಾರು ಹೇಳಿದರು? ಮಾನ್ಯ ಸಭಾಪತಿಗಳಾದಂಥ ಉಪರಾಷ್ಟ್ರಪತಿ ಆದಂಥ ಜಗದೀಪ್ ಧನ್ಖಡ್ ಅವರು ಇದನ್ನು ಹೊರಗಡೆ ಬಹಿರಂಗಗೊಳಿಸ್ತಾರೆ. ಒಂದಿಷ್ಟು ವಿಷಯವನ್ನು ಮೊದಲು ನಾವು ತಿಳ್ಕೊಬೇಕು. ಏನಂತಂದರೆ, ಸಂಸತ್ತಿನ ಒಳಗಡೆ ಪ್ರವೇಶ ಮಾಡುವಂಥ ವ್ಯಕ್ತಿ ಯಾವ ವಸ್ತುಗಳನ್ನು ತೆಗೆದುಕೊಂಡು ಒಳಗಡೆ ಬರಬಾರ್ದು ಅಂತ ನಿಷೇಧಿತ ವಸ್ತುಗಳ ಪಟ್ಟಿ ಇರುತ್ತೆ. ಅದರಲ್ಲಿ ದುಡ್ಡು ಕೂಡ ಒಂದು. ದುಡ್ಡಿನ ಬಂಡಲ್ಗಳನ್ನು ಇಟ್ಕೊಂಡು ನೀವು ರಾಜ್ಯಸಭೆಯಲ್ಲೂ ಬರೋ ಹಾಗಿಲ್ಲ, ಲೋಕಸಭೆಯಲ್ಲೂ ಬರೋ ಹಾಗಿಲ್ಲ. ಏಕೆಂದರೆ ಇದು ಪವಿತ್ರವಾದ ಜಾಗೆ. ಇಲ್ಲಿ ದುಡ್ಡನ್ನು ಕೊಟ್ಟು ಯಾವುದೇ ರೀತಿಯಾದಂಥ ಮತ ಹಾಕಿಸೋದಾಗಲಿ, ನೀವು ಹೇಳ್ದಂಗೆ ಕೇಳೋವಂಥದ್ದು ಆಗಲಿ, ಸಭಾತ್ಯಾಗ ಮಾಡಲಿಕ್ಕಾಗಲಿ, ಯಾವುದಕ್ಕಾದರೂ ನೀವು ಆ ರೀತಿ ದುರುಪಯೋಗ ಮಾಡ್ಕೊಳ್ಳಿಕ್ಕೆ ಆಗಬಾರದು ಎನ್ನುವಂಥ ಕಾರಣಕ್ಕೋಸ್ಕರ ನೀವು ಬಾಯಿ ಮಾತಲ್ಲಿ ಹೇಳಿ ಹೊರಗಡೆ ಕೊಡ್ತೀನಿ ಅಂತ ಹೇಳಿ ನಿಮ್ಮ ವ್ಯವಹಾರಗಳನ್ನು ಮಾಡಿ ಅದಕ್ಕೇನು ಅಭ್ಯಂತರ ಇಲ್ಲ. ಆದರೆ ಸಂಸತ್ತಿನ ಪಾವಿತ್ರ್ಯತೆಯನ್ನು ಕಾಪಾಡಲಿಕ್ಕೋಸ್ಕರ ದುಡ್ಡನ್ನು ತರಬಾರದು ಅಂತ. ಈಗ ನೋಡಿದರೆ ಇದ್ದಕ್ಕಿದ್ದ ಹಾಗೆ ಈ ರೀತಿ 500 ಬಂಡಲ್ಗಳು ಸಿಕ್ಕಿದ್ದಾವೆ. ಯಾರದಪ್ಪ ಇದು, ಯಾರದು ಸೀಟು ಅಂತ ನೋಡಿ. ಇದು ಸಿಗತ್ತೆ, ಸಿಕ್ಕೂಡಲೇ ಇಲ್ಲ ಅಲ್ಲಿದ್ದಂಥ ಭದ್ರತಾ ಸಿಬ್ಬಂದಿಯವರು ಏನು ಮಾಡ್ತಾರೆ, ಎತ್ಕೊಂಡು ನೋಡ್ತಾರೆ, ದುಡ್ಡನ್ನ ನೋಡ್ಕೊಂಡು ಹೋಗಿ ಜಗದೀಪ್ ಧನ್ಖಡ್ ಕಡೆ ಕೊಡ್ತಾರೆ. ಜಗದೀಪ್ ಧನ್ಖಡ್ 24 ಗಂಟೆ ಕಾಯ್ತಾರೆ. ಯಾರಾದರೂ ಕ್ಲೇಮ್ ಮಾಡ್ಬೋದು, ನಾನು ದುಡ್ಡು ಇಟ್ಟಿದ್ದೆ ಹೊರಟೋಗಿದೆ ಅಂತ ಹೇಳ್ಬೋದು. ಯಾವುದೋ ಒಂದು ಹೋಟೆಲಲ್ಲಿ ರೂಮ್ ಮಾಡ್ತೇವೆ ನಾವು. ರೂಮ್ನಲ್ಲಿ ಯಾವುದೋ ಒಂದು ವಸ್ತು ಸಿಗುತ್ತೆ. ಸಿಕ್ಕೂಡಲೇ ರೂಮ್ ಬಾಯ್ ಏನು ಮಾಡ್ತಾನೆ, ತೊಗೊಂಡೋಗಿ ಬೆಲ್ ಬಾಯ್ ತೊಗೊಂಡೋಗಿ ರಿಸೆಪ್ಷನಲ್ಲಿ ಕೊಡ್ತಾನೆ. ಇಂಥವು ಬಿಟ್ಟು ಹೋಗಿದ್ದಾರೆ ಈ ರೂಮಲ್ಲಿ, ಬಂದು ಕೇಳಿದ್ರೆ ಕೊಡ್ರಿ. ಅದನ್ನು ಯಾವುದೇ ಗ್ರಾಹಕ ಬಂದು ವಾಪಸ್ ಕೇಳದೇ ಇದ್ದಾಗ ಇದು ಯಾರ್ದಿರಬಹುದು ಅನ್ನುವಂಥ ಅನುಮಾನ ಕಾಡಲಿಕ್ಕೆ ಶುರುವಾಗತ್ತೆ. ಈಗ ಅದೇ ರೀತಿಯ ಘಟನೆ ನಡೆದಿರೋದು. ಈಗೇನಾಗಿದೆ, ಈ ರೀತಿ ಯಾರು ದುಡ್ಡು ಇಟ್ಟಿದ್ರು ಅವರು ಕ್ಲೇಮ್ ಮಾಡಲಿಕ್ಕೆ ಹೋಗಿಲ್ಲ. ಯಾಕೆ ಕ್ಲೇಮ್ ಮಾಡಿಲ್ಲ ಅಂದರೆ ಇದೊಂದು ಅಪರಾಧ. ಈ ರೀತಿಯಾಗಿ ಬಂಡಲ್ ದುಡ್ಡನ್ನು ತೆಗೆದುಕೊಂಡು ರಾಜ್ಯಸಭೆಗೋ ಲೋಕಸಭೆಗೋ ಬರೋದು ಕಾನೂನು ಪ್ರಕಾರ ನಿಷೇಧ. ಯಾವ ವ್ಯಕ್ತಿ ಈ ಯಾರ ಕುರ್ಚಿಯಲ್ಲಿ ಸಿಕ್ಕಿದೋ ಆ ವ್ಯಕ್ತಿಯಂತೂ ಈ ಎಲ್ಲ ಕಾನೂನುಗಳನ್ನು ಅರೆದು ಕುಡಿದಂಥ ವ್ಯಕ್ತಿ, ಜೀರ್ಣಿಸಿಕೊಂಡಂಥ ವ್ಯಕ್ತಿ. ಹೆಸರು ಅಭಿಷೇಕ್ ಮನು ಸಿಂಘ್ವಿ. ಈಗ ನಿಮ್ಗೆ ಅರ್ಥ ಆಗಿರಬೇಕು, ದೇಶದ ಎಂತೆಂಥ ಪಾತಕಿಗಳನ್ನು ಚಿಟಕಿ ಹೊಡೆಯೋದರಲ್ಲಿ ಜೈಲಿನಿಂದ ಹೊರಗಡೆ ಬಿಡುಗಡೆ ಮಾಡಿಸಿದಂಥ ವ್ಯಕ್ತಿ, ತನಗೆ ಬೇಕಾದಾಗ ಕೋರ್ಟಿನ ಜಸ್ಟಿಸ್ಗೆ ಹೇಳಿ ಡೇಟನ್ನು ಹಾಕ್ಸ್ಕೊಂಡಂಥ ವ್ಯಕ್ತಿ. ಈತ ಬಂದು ನಿಂತರೆ ಎಂಥ ಜಡ್ಜ್ ಇದ್ದರೂ ಈತನ ಮಾತಿಗೆ ಇನ್ನಿಲ್ಲದ ಹಾಗೆ ಆದ್ಯತೆಯನ್ನು ಕೊಟ್ಟು ಈತ ಕೇಳದೇ ಇದ್ದರೂ ಬೇಲ್ ಕೊಟ್ಟದ್ದು ದಾಖಲೆಗಳು ನಮ್ಮಲ್ಲಿ ಇದ್ದಾವೆ. ಅಂಥ ಅಭಿಷೇಕ್ ಮನು ಸಿಂಘ್ವಿ ಈ ರೀತಿ ನೋಟಿನ ಬಂಡಲನ್ನು ತೆಗೆದುಕೊಂಡು ಯಾಕೆ ತಮ್ಮ ಆಸನದಲ್ಲಿ ಇಟ್ಟರು? ಇದನ್ನು ಯಾರೋ ಬೇರೆದವ್ರು ತಂದಿಟ್ರು ಅಂತ ನೀವು ಹೇಳಲಿಕ್ಕಾಗೋದಿಲ್ಲ. ಏಕೆಂದರೆ ಮೊದಲೇದಾಗಿ ಇದು ಕಾಂಗ್ರೆಸ್ ಆಸನಗಳ ಜಾಗ, ಅಲಾಟ್ಮೆಂಟ್ ಆಗಿರುತ್ತೆ. ಈ ಕಡೆ ಆಡಳಿತ ಪಕ್ಷದವ್ರು ಇರ್ತಾರೆ, ಈ ಕಡೆ ವಿಪಕ್ಷದವ್ರು ಇರ್ತಾರೆ, ಈ ಕಡೆ ಇನ್ನೊಂದು ಪಕ್ಷಕ್ಕೆ ಹೀಗೆ ಅಲಾಟ್ ಆಗಿರುತ್ತೆ. ಅಭಿಷೇಕ್ ಮನು ಸಿಂಘ್ವಿ ಮುಂದುಗಡೆ ಕಾಂಗ್ರೆಸ್ಸು ರಾಜ್ಯಸಭಾ ಸದಸ್ಯ, ಹಿಂಗಡೆನು ಕಾಂಗ್ರೆಸ್ಸು, ಎಡಗಡೆ ಕಾಂಗ್ರೆಸ್ಸು, ಬಲಗಡೆ ಕಾಂಗ್ರೆಸ್ಸು, ಈ ಕಾರ್ನರ್ ಕಾಂಗ್ರೆಸ್ಸು, ಹಿಂದುಗಡೆ 2 ಕಾರ್ನರ್ ಕಾಂಗ್ರೆಸ್ಸು. ಇಷ್ಟೂ ಕಾಂಗ್ರೆಸ್ ಸದಸ್ಯರು ಸುತ್ತುವರೆದ ಜಾಗದಲ್ಲಿ ಈ ರೀತಿ ದುಡ್ಡು ಲಭ್ಯ ಆಗತ್ತೆ ಅಂದರೆ ಅಭಿಷೇಕ್ ಮನು ಸಿಂಘ್ವಿ ಅವರು ಇಟ್ಟಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಇಲ್ಲ ಅಂದರೆ ಇವ್ರು ಯಾರೋ ಕಾಂಗ್ರೆಸ್ ಸದಸ್ಯರು ಇಡಬೇಕು. ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿದ್ದು ಯಾರು? ಕಾಂಗ್ರೆಸ್ಸು. ಆದರೆ ಕಾಂಗ್ರೆಸ್ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸಿದ್ಧ ಇಲ್ಲ. ನೋಡಿ ಹೆಂಗಿದೆ ಈ ದೇಶದಲ್ಲಿ. ಈ ರೀತಿಯ ಘಟನೆ ಯಾವಾಗ ನಡೆದಿದೆ ಹಿಂದೆ? ಇದೇ ಕಾಂಗ್ರೆಸ್ ಅವಧಿಯಲ್ಲಿ ಹಿಂದೊಂದು ಸಲ 2011ರಲ್ಲಿ ನಡೆಯುತ್ತೆ. ಮನಮೋಹನ್ ಸಿಂಗ್ ಸರ್ಕಾರ ಅಮೆರಿಕೆಯ ಜೊತೆ ಇವರು ನ್ಯೂಕ್ಲಿಯರ್ ಬಿಲ್ಲು ಪಾಸ್ ಮಾಡಿಸ್ಬೇಕು. ಎಡಪಂಥೀಯರು ಒಪ್ಕೊಳ್ಳೋದಿಲ್ಲ, ಸಮಾಜವಾದಿ ಪಾರ್ಟಿಯವರು ಒಪ್ಕೊಳ್ಳೋದಿಲ್ಲ. ಆವಾಗ ಕಾಂಗ್ರೆಸ್ಗೆ ಕಗ್ಗಂಟಾಗಿ ಕೂತ್ಬಿಡುತ್ತೆ. ಸರ್ಕಾರ ಅಲ್ಪಮತಕ್ಕೆ ಹೋಗ್ಬಿಡುತ್ತೆ. ಏಕೆಂದರೆ ಎಲ್ಲ ಸೇರಿ UPA ಮಾಡಿದ್ದಲ್ವಾ. ಇದ್ದದ್ದೇ ಅತ್ಯಂತ ಕಡಿಮೆ ಸಂಖ್ಯೆಯ ಸರ್ಕಾರ, ಸದಸ್ಯರಿದ್ದಂಥ ಸರ್ಕಾರ. ಈಗ ಏಕ್ತಿ ಹಾಯಿ ಅಂಥೇಳಿ ನರೇಂದ್ರ ಮೋದಿಗೆಲ್ಲ ಮಾತಾಡ್ತಾರಲ್ಲ ಜಯರಾಮ್ ರಮೇಶು, ಈ ಮನಮೋಹನ್ ಸಿಂಗ್ ಸರ್ಕಾರ ಯಾವ ರೀತಿ ನಡೆದಿದೆ, ಆವಾಗ ಎಷ್ಟು ಸೀಟ್ ಬಂದಿದೆ ಅನ್ನೋದನ್ನು ಯಾರಾದರೂ ಪತ್ರಕರ್ತರು ಅವ್ನು ಕೇಳಬೇಕು. ಯಾವಾಗ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಗೊತ್ತಾಗುತ್ತೋ ಆವಾಗ ಈ ರೀತಿ ನೋಟಿನ ಬಂಡಲ್ಗಳು ಸಿಗ್ತಾವಲ್ಲಿ. ಸಿಕ್ಕ ಸಂದರ್ಭದಲ್ಲಿ ಅದನ್ನು ಸೀಸ್ ಮಾಡಿದ ಮೇಲೆ ಯಾರ್ಯಾರು ಇದರಲ್ಲಿ ಆರೋಪಿಗಳಿದ್ರು ಅವರೆಲ್ಲ ಜೈಲಿಗೆ ಹೋಗ್ತಾರೆ. 4-5 ಜನ ಜೈಲಿಗೆ ಹೋಗ್ತಾರೆ. ಹಾಗಾದರೆ ಈಗೇನಾಗಬೇಕು? ಯಾರ ಆಸನದಲ್ಲಿ ದುಡ್ಡು ಸಿಕ್ಕಿದೆಯೋ ಅವ್ರ ಮೇಲೆ FIR ಆಗುತ್ತೆ, ಚಾರ್ಜ್ ಶೀಟ್ ಆಗಬೇಕು.
ಆ ವ್ಯಕ್ತಿ ಆರೋಪಿ ಅಂತ ಆಯಿತು, ಆತ ಜೈಲಿಗೆ ಹೋಗಬೇಕು, ಆಮೇಲೆ ಜಾಮೀನು ತೊಗೊಂಡು ಹೊರಗಡೆ ಬರಬೇಕು. ಇಲ್ಲ ಅಂದರೆ ನಮ್ದಲ್ಲ ಅಂತ ಪ್ರೂವ್ ಮಾಡಬೇಕು. ಆಮೇಲೆ ಇದು ಯಾವುದೋ ರಸ್ತೆಯಲ್ಲಿ ನಡೆದಂಥ ಘಟನೆ ಅಲ್ಲ. ಲೋಕಸಭೆ ಮತ್ತು ರಾಜ್ಯಸಭೆಯ ಕೋನದಲ್ಲಿಯೂ CCTV ಇದ್ದಾವೆ. ಹೇಗೆ ಬಂತು ಹೇಗೆ ಹೋಯ್ತು ಅನ್ನೋ ಎಲ್ಲ ದಾಖಲಾತಿಗಳಿರ್ತವೆ. ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಯಾರೋ ಬಂದು ಅಭಿಷೇಕ್ ಮನು ಸಿಂಘ್ವಿನ ಸೇಟ್ನಲ್ಲಿ ಇಟ್ಟಿದ್ದಾರೆ ಅಂತಂದರೆ ಯಾರೂ ನಂಬುವಂಥ ಸ್ಥಿತಿಯಲ್ಲಿ ಇಲ್ಲ. ಕಾಂಗ್ರೆಸ್ಗೆ ಎಂಥ ಕಗ್ಗಂಟಾಗಿದೆ ಈ ಬಾರಿಯ ಚಳಿಗಾಲದ ಅಧಿವೇಶನ ಅಂದರೆ, ಮೊದಲನೇದಾಗಿ ಇವರು ತೆಗೆದುಕೊಂಡಿರುವಂಥ ಅದಾನಿ ಇಶ್ಯೂ ಇದೆಯಲ್ಲ, ಈ ಅದಾನಿ ಇಶ್ಯೂನ ಯಾವುದೇ ವಿಪಕ್ಷದವರು ಒಪ್ಕೋತಾ ಇಲ್ಲ. ಸಮಾಜವಾದಿ ಪಕ್ಷದವರು ಒಪ್ಕೋತಾ ಇಲ್ಲ, TMC ಅವರು ಒಪ್ಕೋತಾ ಇಲ್ಲ. ನೋಡಿ, ಅವರೇ 37 ಜನ, ಇವರು 29 ಜನ, ಇವರೇ ಒಪ್ಕೋತಾ ಇಲ್ಲ. ಉದ್ಧವ್ ಠಾಕ್ರೆ ಬಣದವರು ಒಪ್ಕೋತಾ ಇಲ್ಲ. ಯಾರೂ ಇವ್ರ ಜೊತೆ ಸೇರ್ತಾ ಇಲ್ಲ. ರಾಹುಲ್ ಗಾಂಧಿ ಹಠ ಹಿಡಿದು ಕೂತಿದ್ದಾರೆ, ಅವರ ಸೋದರಿ ಆತನ ಜೊತೆ ಕೈ ಜೋಡಿಸಿದ್ದಾರೆ. ಇವತ್ತು ಮಾಸ್ಕ್ ಹಾಕ್ಕೊಂಡು ಓಡಾಡಿದ್ರು. ಏನಂತ? ಮೋದಿ ಅದಾನಿ ಬಾಯಿ ಅಂತ, ಮುಖಕ್ಕೆ ಮಾಸ್ಕು, ಕೈಯಲ್ಲೊಂದು ಕೆಂಪು ಪುಸ್ತಕ. ಇಂಥ ನಗೆಪಾಟ್ಲಾಗಿದೆ ಕಾಂಗ್ರೆಸ್ ಪಕ್ಷ ಈಗ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಅಂದರೆ, ಇವ್ರಿಗೆ ಮಾಡಲಿಕ್ಕೆ ಕೆಲಸ ಇಲ್ಲ ಅಂತ ಎಲ್ಲರಿಗೂ ಗೊತ್ತಾಗಿ ಹೋಗಿದೆ. ಜೊತೆಗೆ ಮತ ಹಾಕಿದ ಮತದಾರನ ದುಡ್ಡು ಈ ರೀತಿ ದುರುಪಯೋಗ ಆಗ್ತಾ ಇದೆ. ನಡೆಯುವಂಥ ಅಧಿವೇಶನವನ್ನು ಒಬ್ಬ ವ್ಯಕ್ತಿ ಹೆಸರಿನಲ್ಲಿ ಇವರು ಹಾಳು ಮಾಡ್ತಾ ಇದ್ದಾರೆ ಅಂತ ಇಡೀ ದೇಶಾದ್ಯಂತ ಸಂದೇಶ ರವಾನೆ ಆಗ್ತಾ ಇದೆ. ಇದ್ರ ಬಗ್ಗೆ ರಾಹುಲ್ ಗಾಂಧಿಗೆ ಯಾವುದೇ ಕಲ್ಪನೆಯೂ ಇಲ್ಲ, ಕಳಕಳಿನೂ ಇಲ್ಲ, ಭಯನೂ ಇಲ್ಲ, ಆತಂಕನೂ ಇಲ್ಲ. ನಿರ್ಲಜ್ಜ ಮನಸ್ಥಿತಿಯಲ್ಲಿ ಈತ ನಡೆಸ್ತಾ ಇರುವಂಥ ಗಲಾಟೆ ಇದು. ಇದಕ್ಕೆ ಪುಟ ಕೊಡಲಿ ಕಾಂಗ್ರೆಸ್ನವರು ಗುಲಾಮಿ ಮನಸ್ಥಿತಿಯಲ್ಲಿ ಹೋಗಲೇಬೇಕು. ಭಾರತ ದೇಶದ ಮತದಾರರ ದುಡ್ಡು ಈ ರೀತಿ ಅಪವ್ಯಯ ಆಗ್ತದೆ ಅನ್ನುವಂಥ ಕನಿಷ್ಠ ಪ್ರಜ್ಞೆ ಅವರಲ್ಲಿ ಇಲ್ಲ. ಅದಾನಿ ಮೇಲೆ ಇವ್ರಿಗೆ ಅಷ್ಟು ಡೌಟ್ಗಳಿದ್ರೆ ಅದಾನಿ ಮೇಲೆ ಕೇಸ್ ಹಾಕಬೇಕು. ಸರ್ಕಾರಕ್ಕೂ ಒಬ್ಬ ಪ್ರೈವೇಟ್ ಎಂಟಿಟಿಗೂ ಯಾವುದೇ ಸಂಬಂಧ ಇರೋದಿಲ್ಲ. ಆ ಪ್ರೈವೇಟ್ ಎಂಟಿಟಿ ಮೇಲೆ, ಅದಾನಿ ಮೇಲೆ ಇವ್ರು ಹೇಗೆ ನ್ಯಾಷನಲ್ ಹೆರಾಲ್ಡ್ ಕೇಸನ್ನು ಸುಬ್ರಹ್ಮಣ್ಯನ್ ಸ್ವಾಮಿ ಹಾಕಿದ್ರು, ಅದೇ ರೀತಿ ರಾಹುಲ್ ಗಾಂಧಿ ಕಾಂಗ್ರೆಸ್ನಿಂದ ಕೇಸ್ ಹಾಕಿಸ್ಬೇಕು. ಅದನ್ನು ಬಿಟ್ಟು ಬಂಧಿಸಿ ಅಂದರೆ ಮೊದಲು ರಾಹುಲ್ ಗಾಂಧಿಯನ್ನು ಬಂಧಿಸಬೇಕು. ಯಾಕಂದ್ರೆ ಅವರೇ ಜಾಮೀನಿನ ಮೇಲೆ ಹೊರಗಡೆ ಇರೋದು. ನಾಳೆ ಜಾಮೀನು ತೆರವಾದರೆ ಒಳಗೆ ಜೈಲಿಗೆ ಹೋಗಬೇಕಾಗಿದ್ದು ರಾಹುಲ್ ಗಾಂಧಿ. ಆತ LOP ಇರಲಿ, ಯಾರು ಬೇಕಾದರೂ ಇರಲಿ, ಆರೋಪಿನೇ ಭಾರತ ಸಂವಿಧಾನದ ಪ್ರಕಾರ. ಕೆಂಪು ಪುಸ್ತಕ ಹಿಡ್ಕೊಂಡಿದ್ರಲ್ಲ, ತೆಗೆದು ನೋಡಿದ್ರೆ ಅದರಲ್ಲಿ ಸಿಗತ್ತೆ ಅದು. ಇದ್ಯಾವುದೂ ಅರ್ಥವಾಗಲಾರದ ರಾಹುಲ್ ಗಾಂಧಿ ಸ್ವತಃ ತಮ್ಮ ರಾಜ್ಯಸಭಾ ಸದಸ್ಯ ಅಭಿಷೇಕ್ ಮನು ಸಿಂಘ್ವಿ ಅಂತ ವ್ಯಕ್ತಿಯ ಆಸನದಲ್ಲಿ ದುಡ್ಡು ಸಿಕ್ಕಿದೆ ಅಂದರೆ ಇದನ್ನು ಗಂಭೀರವಾಗಿ ಪರಿಗಣಿಸಲಾರದೆ ಅಡಾನಿ ಅಂತ ಹೇಳಿಕೊಂಡು ಮೋದಿ ಅದಾನಿ ಏಕೆ ಅಂತ ಹೇಳಿದರೆ ಈತನ ಸ್ಥಿತಿ ಏನಾಗಬಹುದು, ಮುಂದೆ ಈತ ರಾಜಕಾರಣದಲ್ಲಿ ಯಾವ ರೀತಿ ಕಳೆದು ಹೋಗ್ಬಿಡ್ತಾನೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.